ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ವಿದ್ಯಾರ್ಥಿ ಜೀವನಗಳಲ್ಲಿ ಮಹತ್ವದ ಘಟ್ಟ ಅಂದರೆ ಅದು SLC ಎಕ್ಸಾಮ್. SLC ಪರೀಕ್ಷೆಯನ್ನು ಈಗ ರಾಜ್ಯದಲ್ಲಿ ಏನು ಜಿಲ್ಲಾವಾರು ಅದರಗಳ ಕ್ರಮಾಂಕವನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ತಾ ಇದೆ. ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಮೊದಲಿಂದಲೂ ಇದು ಏನು ಕೆಳ ಹಂತದಿಂದಲೇ ಇದು ಕ್ರಮಾಂಕ ಇರ್ತದೆ. ಕಳೆದ ಬಾರಿ ಒಟ್ಟು 57% ವಿದ್ಯಾರ್ಥಿಗಳು ಪಾಸಾಗಿ ರಾಜ್ಯದಲ್ಲಿ 30ನೇ ಸ್ಥಾನವನ್ನು ಪಡೆದಿತ್ತು. ಈಗ ಈ ವಿದ್ಯಾರ್ಥಿಗಳಿಗೆ ಈ ಬಾರಿ ಅದನ್ನು 10ನೇ ಸ್ಥಾನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ಏನು ಜಿಲ್ಲಾ ಪಂಚಾಯಿತು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಒಂದು ಸಭೆಯನ್ನು ಮಾಡಿದರು. ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹಾಕಿ ಈಗ ಅದನ್ನು 10ನೇ ಸ್ಥಾನಕ್ಕೆ ಒಳಗಾಗಿ ಬರುವಂತೆ ಪ್ರಯತ್ನ ಮಾಡಿದರೆ, ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವನ್ನು ಹೆಚ್ಚಿಸಬೇಕು ಅನ್ನುವಂಥ ಪ್ರಯತ್ನ ಈಗ ನಡೆದಿದೆ. ಈ ಕಾರಣಕ್ಕಾಗಿ ಅವರು ಬೆಳಗಿನ ಜಾವ ಅಲರ್ಟನ್ನು ಮಾಡೋದು, ಜೊತೆಗೆ ವಿಶೇಷ ತರಗತಿಯನ್ನು ನಡೆಸೋದು, ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನೋಡಲ್ ಆಫೀಸರ್ ಮಾಡೋದು ಮತ್ತು ಶಾಲೆಗಳನ್ನು ದತ್ತು ನೀಡುವಂಥ ಕೆಲಸ, ಈ ರೀತಿ ಬೇರೆ ಬೇರೆ ಕ್ರಮಾಂಕವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಏನು 10 ಅಂಶಗಳಲ್ಲಿ SLC ಪರೀಕ್ಷೆಯ ಫಲಿತಾಂಶ ಹೆಚ್ಚಳಿಕೆ ಹೆಚ್ಚು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿತ್ತು ಅಂತ ಹೇಳಿದರೆ, ಇಲ್ಲಿ ಬುನಾದಿಯ ಗಟ್ಟಿಯಿಲ್ಲ, ಇನ್ನು ಕೇವಲ ಮೇಲ್ಛಾವಣಿಯನ್ನೇ ಗಟ್ಟಿ ಮಾಡೋಕ್ಕೆ ಹೊರಟಿದ್ದು ಇದು ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶದಲ್ಲಿ ಹಿನ್ನಡೆಗೆ ಕಾರಣವಾಗಿದೆ ಅನ್ನಂತೆ ಇದೆ. ಇದಕ್ಕೆ ಉದಾಹರಣೆಯಾಗಿ ಏನು ಈಗಾಗಲೇ SLC ಪರೀಕ್ಷೆಯ 3 ಹಂತದಲ್ಲಿ ಇರುವಂಥ ಪೂರ್ವ ಸಿದ್ಧತಾ ಪರೀಕ್ಷೆ, ಅದು ಈಗಾಗಲೇ 2 ಪರೀಕ್ಷೆ ಮುಗಿದಿವೆ. 2 ಪರೀಕ್ಷೆಯಲ್ಲಿ ಫಲಿತಾಂಶಗಳನ್ನು ನೋಡಿದರೆ ಇದು ರಾಜ್ಯದ ಫಲಿತಾಂಶಕ್ಕಿಂತ ಅತ್ಯಂತ ಕಡಿಮೆ ಇದೆ. ಜೊತೆಗೆ ಈಗಲೂ ಸಹ ಇನ್ನೂ 50% ಕಡಿಮೆ ಇದೆ. ಏನು ಮೊದಲು ಏನು ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತು, ಅದರಲ್ಲಿ 39.59% ಮಕ್ಕಳು ಮಾತ್ರ ಅದ್ರ ಪಾಸ್ ಆದರು. ಅದರಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಫಲಿತಾಂಶವನ್ನು ಪಡೆದರು. ಅದರ ನಂತರದಲ್ಲಿ ಎರಡನೇ ಏನು ಪೂರ್ವ ಸಿದ್ಧತಾ ಪರೀಕ್ಷೆ ಇತ್ತು, ಅದು ಸ್ವಲ್ಪ ಹೆಚ್ಚಾಗಿ ಸರಿಸುಮಾರು 52% ಫಲಿತಾಂಶ ಬಂತು. ಆದರೆ ಇದು ಮತ್ತೆ ರಾಜ್ಯದಲ್ಲಿ ಈಗ ಸರಾಸರಿ ಫಲಿತಾಂಶ 65ರಷ್ಟಿದೆ. ಆದರೆ ಇನ್ನೂ ಅದನ್ನು ದಾಟಬೇಕಾದರೆ ಇನ್ನೂ 13% ಹೆಚ್ಚಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ DDPI ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನ ಕೇಳಿದರೆ, ಈಗಾಗಲೇ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ, ಶೈಕ್ಷಣಿಕವಾಗಿ ಈಗ ಪ್ರಥಮ ಪೂರ್ವ ಸಿದ್ಧತಾ ಪರೀಕ್ಷೆಗಿಂತ ಈಗ ಹೆಚ್ಚಾಗಿದೆ. ಮುಂದಿನ ಇದರಲ್ಲಿ ಹೆಚ್ಚು ಅಂದರೆ ವಾರ್ಷಿಕ 3 ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಫಲಿತಾಂಶ ಬರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಸರಿ ನಾವು ಅದಕ್ಕೆ ನಮ್ಮ ಇಲಾಖೆಯಿಂದ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿವ್ರಿ. FLN ಅಂತಂದ್ರೆ ಫಂಕ್ಷನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅನ್ನೋಂಥ ಕಾರ್ಯಕ್ರಮ. ಇದಕ್ಕೆ ಭಾಳ ಮುಖ್ಯವಾಗಿ ಇದರೊಳಗೆ 17 ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಐಡೆಂಟಿಫೈ ಮಾಡಿವಿ. 9 ಭಾಷೆಯೊಳಗೆ ಕಲಿಕಾ ಫಲಗಳು ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 8 ಕಲಿಕಾ ಫಲಗಳು. ಈ 9 ಮತ್ತು 8 17 ಕಲಿಕಾ ಫಲಗಳನ್ನು ಇಟ್ಕೊಂಡು 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿಗೆ ಇವುಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳು ಕೂಡ ಕನಿಷ್ಠ ಮಟ್ಟದ ಕಲಿಕಾ ಮಟ್ಟವನ್ನು ಸಾಧಿಸಲಿಕ್ಕೆ ಈ ವರ್ಷ ಪ್ರಯತ್ನಗಳು ಪ್ರಾಥಮಿಕ ಹಂತದಲ್ಲೂ ಮತ್ತು ಪ್ರೌಢಶಾಲಾ ಹಂತದಲ್ಲೂ. ಹೆಚ್ಚು ಮಕ್ಕಳಿಗೆ ಭಾಷೆ ಜ್ಞಾನ ಇದ್ದಿಲ್ಲ ಅಂತ ಅದು ಏನಾದ್ರು ಅಲ್ಲ, ಈಗ ನಾವು FLN ಮಾಡಿರೋದ್ರಿಂದ ಮಕ್ಕಳ ಕಲಿಕೆಯಲ್ಲಿ ಬದಲಾವಣೆಗಳು ಆಗ್ಯಾವ್ರಿ. ಯಾಕಂದರೆ ಮಕ್ಕಳ ಈಗ ಮಿಷನ್ 40+ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ಮಿಷನ್ 40+ ಒಳಗೆ ಮಕ್ಕಳ ಟ್ರ್ಯಾಕಿಂಗ್ ಕೂಡ ಐತ್ರಿ. ಉದಾಹರಣೆಗೆ ನಾವು ಕನ್ನಡದೊಳಗೆ ಒಂದು ಪದ್ಯವನ್ನು ಬಾಯ್ಪಾಠ ಮಾಡಬೇಕು ಅಂತ ಮಿಷನ್ 40+ನಾಗ ಹಾಕ್ಕೊಂಡಾಗ ಆ ಪದ್ಯ ಬಾಯ್ಪಾಠ ಮಾಡಿರ್ತಕ್ಕಂಥದ್ದನ್ನು ಕನ್ನಡ ಶಿಕ್ಷಕರಿಗೆ ಆ ವಿದ್ಯಾರ್ಥಿ ಒಪ್ಪಿಸ್ಬೇಕು. ಅದನ್ನು ಒಪ್ಪಿಸಿ ಒಂದಿನ ಆಗಲಿಲ್ಲ, 2ನೇ ದಿನಕ್ಕಾದರೂ ಒಪ್ಪಿಸ್ತಾನಂದ್ರೆ 2ನೇ ದಿನಕ್ಕೆ ಟ್ರ್ಯಾಕಿಂಗ್ ಒಳಗೆ ರೈಟ್ ಮಾರ್ಕ್ ಹಾಕಿ ಇವನಿಗೆ ಈ ಪದ್ಯ ಬರ್ತದೆ ಅಂತ. ಈ ಗಣಿತದೊಳಗೆ ತೇಲ್ಸಿನ ಪ್ರಮೇಯ ಅಂತ ಐತಿ. ತೇಲ್ಸಿನ ಪ್ರಮೇಯದ ಸ್ಟೇಟ್ಮೆಂಟ್ ಹೇಳಬೇಕು ಅಂತಂತಂದರೆ ಅದನ್ನು ಗಣಿತ ಶಿಕ್ಷಕರ ಮುಂದೆ ಅದನ್ನು ಒಪ್ಪಿಸಿ ಬರೀಬೇಕು. ಸೊ ಹಿಂಗೆ ಇವುಗಳನ್ನು ಅನುಸರಿಸ್ಕೊಂಡು ಮಕ್ಕಳಿಗೆ FLN ಕರೆಕ್ಟಾಗಿ ಆಗಿದೆ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಈ ವರ್ಷ ಫಲಿತಾಂಶ ಉತ್ತಮ. ಆದರೆ ಶಿಕ್ಷಣ ತಜ್ಞರು ಮತ್ತು ಇಲ್ಲಿಯ ಶಿಕ್ಷಕರು ಮತ್ತು ಹೇಳೋದೇನಂತೇಳಿದರೆ, ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಸರಿಯಾದ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ. ಪ್ರಾಥಮಿಕ ಈಗ ಕಳೆದ ವರ್ಷ
ಏನು ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಒಂದು ಮನವಿಯನ್ನು ಕೊಡ್ತು. ಅದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ SLC ಬರೆಯುತ್ತಾ ಇರುವಂಥ ಮಕ್ಕಳಿಗೆ ಸರಿಸುಮಾರು 7,000ಕ್ಕೂ ಅಧಿಕ ಮಕ್ಕಳಿಗೆ ಕನ್ನಡವೇ ಬರ್ತಾಯಿಲ್ಲ, ಅಂದರೆ ಅಕ್ಷರವನ್ನೇ ಗುರುತಿಸದಷ್ಟು ಮಕ್ಕಳಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇಂಥ ಇವರಿಂದ ನಾವು ಪರೀಕ್ಷೆಯನ್ನು ಎದುರಿಸಿದರೆ ಯಾವ ಫಲಿತಾಂಶ ಪಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೊಟ್ಟರು. ಆದರೆ ಈ ಬಾರಿ ಆ ಸಮೀಕ್ಷೆ ಆಗಲಿಕ್ಕಿಲ್ಲ. ಆದರೆ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಆದರೆ ಇಲ್ಲಿ ಏನು ಪ್ರಾಥಮಿಕ ಹಂತದಲ್ಲಿ ಏನು 1ರಿಂದ ಹಿಡಿದು 9ರವರೆಗೂ ಫಲಿತಾಂಶ ಹೆಚ್ಚಾಗಿ ಹೆಚ್ಚು ಕ್ರಮ ಕೈಗೊಳ್ಳಬೇಕು, ಅಂದರೆ ಅಲ್ಲಿ ಉತ್ತಮವಾದ ಗುಣಮಟ್ಟ ಶಿಕ್ಷಣ ನೀಡಬೇಕು ಅನ್ನೋದು ಒಂದು ಕಡೆ ಇದೆ. ಕಳೆದ ಬಾರಿ ವೆಬ್ಕಾಸ್ಟಿಂಗ್ ಹಂತದಲ್ಲಿ ಪರೀಕ್ಷೆ ನಡೆದಾಗ ಕಲ್ಯಾಣ ಕರ್ನಾಟಕದಲ್ಲಿ ನಡೆದಿತ್ತು. ಆ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಕ್ಕಂಥ ಆ ವ್ಯವಸ್ಥೆಯನ್ನು ಇಡೀ ರಾಜ್ಯಾದ್ಯಂತ ಇಲಾಖೆ ಅದನ್ನು ಅಳವಡಿಸ್ಕೊಂಡಿತ್ತು. ಆ ಹಂತದಲ್ಲಿ SLC ಫಲಿತಾಂಶ ಕಡಿಮೆ ಆಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಭಯದ ವಾತಾವರಣ ಇರ್ಬೋದು ಅಥವಾ ಹೊಸದಾಗಿ ಮೊದಲಿಗೆ ಅದು ಪ್ರಾರಂಭ ವೆಬ್ಕಾಸ್ಟಿಂಗ್ ಆಗಿರ್ತಕ್ಕಂಥದ್ದನ್ನು ಪರಿಗಣಿಸಿದಾಗ ನೋಡಿದಾಗ ಕಡಿಮೆ ಫಲಿತಾಂಶ ಆಗಿರ್ತಕ್ಕಂಥದ್ದನ್ನು ಕಂಡ್ವಿ. ಹಾಗಾಗಿ ಇಲ್ಲಿ ಫಲಿತಾಂಶಕ್ಕೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಅವಲೋಕನ ಮಾಡಿದಾಗ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ 8ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ಮಕ್ಕಳು, ಆಮೇಲೆ 9ನೇ ತರಗತಿ ಯಾವ ಪ್ರೈಮರಿ ಸ್ಕೂಲಲ್ಲಿ 8ನೇ ತರಗತಿ ಐತಿ ಅಲ್ಲಿ 8ನೇ ತರಗತಿ ಉತ್ತೀರ್ಣಗೊಂಡು ನಮ್ಮ ಪ್ರೌಢಶಾಲೆಗೆ 9ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣವನ್ನು ಪರಿಶೀಲನೆ ಮಾಡಿದಾಗ ಹೆಚ್ಚು ಮಕ್ಕಳಿಗೆ ಬಹುತೇಕ ಮಕ್ಕಳಿಗೆ ಓದಲಿಕ್ಕೆ ಬರಲಿಕ್ಕೆ ಬರದೇ ಇರತಕ್ಕಂಥದ್ದು. ಹಾಗಾಗಿ ಗಣಿತದ ಮೂಲ ಕ್ರಿಯೆಗಳು ಬರದೇ ಇರತಕ್ಕಂಥದ್ದು, ಇಂಗ್ಲೀಷ್ನಲ್ಲಿ ಕೂಡ ಮತ್ತು ಹಿಂದಿಯಲ್ಲಿ ಕೂಡ ಓದಲಿಕ್ಕೆ ಬರಲಿಕ್ಕೆ ಬರದೇ ಇರತಕ್ಕಂಥ ಮಕ್ಕಳು ಸಂಖ್ಯೆ ಒಂದು 25ರಿಂದ 30% ಮಕ್ಕಳ ಸಂಖ್ಯೆ ಇರೋದ್ರಿಂದ ನೀವು ಏನು ರೆಕಮೆಂಡ್ ಏನು ಮಾಡ್ತೀರಾ? ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ 5 ಮತ್ತು 7ನೇ ತರಗತಿಗಳಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆಲ್ಲ ಗುರುತಿಸಿ ವಿಶೇಷವಾಗಿ ಅವುಗಳಿಗೆ ಪರಿಹಾರ ಬೋಧನೆ ಅಂತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿ ಆ ಮಕ್ಕಳನ್ನು ಒಂದು ಸಾಮಾನ್ಯ ಒಂದು ಕಲಿಕೆ ಆಗಿರ್ತಕ್ಕಂಥ ಮಕ್ಕಳನ್ನು ಆ ಥರ ಮಾಡಿ ನಮಗೆ ಪ್ರೌಢಶಾಲೆಗೆ ಕಳಿಸಿದ್ದೆ ಆದರೆ SLC ಉತ್ತೀರ್ಣ ಆಗ್ಬೋದು, ಫಲಿತಾಂಶದಲ್ಲಿ ಸುಧಾರಣೆ ಆಗ್ಬೋದು ಅಂತಕ್ಕಂಥದ್ದು ಒಂದು ಅಂಶ. ಆದರೆ ನಮ್ಗೆ ಈಗ ಆಲ್ರೆಡಿ ಫಲಿತಾಂಶವನ್ನು ಆಧರಿಸಿ ನಮ್ಮ ಒಂದು ಓದು ಬರಹ ಕಲಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಪ್ರೌಢ ಹಂತದಲ್ಲಿ ಪಾಠ ಮಾಡ್ತಕ್ಕಂಥ ಹಂತ ಇರ್ತೈತಿ, ಕಾಲೇಜಿನಲ್ಲಿ ಉಪನ್ಯಾಸ ಮಾಡ್ತಕ್ಕಂಥ ಹಂತ ಇರ್ತೈತಿ. ಈ ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸ್ತಕ್ಕಂಥ ಹಂತವನ್ನು ಪ್ರೌಢಶಾಲೆಯಲ್ಲಿ ಕೈಗೊಂಡಾಗ ಯಾವ ಹಂತದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಜೊತೆಗೆ ಏನು 5ನೇ ತರಗತಿಯಿಂದ 6ನೇ ತರಗತಿ ಏನು ವಸತಿ ಶಿಕ್ಷಣ, ಆದರ್ಶ ಮತ್ತು ಏನು ಬೇರೆ ಬೇರೆ ಶಿಕ್ಷಣಕ್ಕೆ ಸಂಸ್ಥೆಗಳು ಹೋಗ್ತಾರೆ, ಸರ್ಕಾರ ಸೌಲಭ್ಯವನ್ನು ಶಿಕ್ಷಣ ಸಂಸ್ಥೆಗಳು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಭಾವಂತರು ಹೋಗಿ ಉಳಿದವರು ಸರ್ಕಾರಿ ಶಾಲೆಗಳು ಉಳಿದುಕೊಳ್ಳುವಂಥ ಕಾರಣಕ್ಕಾಗಿ ಇಲ್ಲಿ ಫಲಿತಾಂಶ ಕಡಿಮೆ ಆಗ್ತಾಯಿದೆ ಅನ್ನೋಂತಿದೆ ಒಂದು. ಅದ್ರ ಜೊತೆಗೆ ಕೇವಲ SLC ವಿದ್ಯಾರ್ಥಿಗಳ ಮೇಲೆ ಒತ್ತಡ ಆಗ್ತಾರೆ. ಆದರೆ ಇಲ್ಲಿ 8 ಮತ್ತು 9ಕ್ಕೆ ಬಂದಾಗಲೇ ಅವರಿಗೆ ತಯಾರಿ ಮಾಡಬೇಕು. ಜೊತೆಗೆ ಇನ್ನಷ್ಟು ಪ್ರಾಥಮಿಕ ಶಾಲೆ ಸಹ ಶಿಕ್ಷಣವನ್ನು ಹೆಚ್ಚು ಒತ್ತು ನೀಡುವಂಥ ಕೆಲಸ ಆಗಬೇಕು ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ DDP ಅವರನ್ನು ಕೇಳಿದಾಗ ಅವರು ಹೇಳೋದು ಅಂತ ಹೇಳಿದ್ರೆ, ಈಗ 14 ಅಂಶಗಳ ಹಿಡಿದು ಆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಮೂಲಗಳಿಂದ ಶಿಕ್ಷಣ ಗುಣಮಟ್ಟ ಹೆಚ್ಚಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳು ಹೇಳ್ತಾರೆ. ಆದರೆ ಅವುಗಳು ಅನುಷ್ಠಾನಗೊಂಡು ಮಕ್ಕಳು ಏನು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಜಿಲ್ಲಾಡಳಿತ ಪರಿಣಾಮಕಾರಿ ಯೋಜನೆಗಳನ್ನು ತೆಗೆದುಕೊಂಡು ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣಕ್ಕೆ ಗುಣಮಟ್ಟವನ್ನು ಹೆಚ್ಚಿಸಿ SLC ಪರೀಕ್ಷೆಯ ಫಲಿತಾಂಶವನ್ನು ಹೆಚ್ಚಿಸಿ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಾಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.